ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಈ ನಡುವೆ ಅಂತೂ ಬ್ಯಾಂಗ್ಳೂರಲ್ಲಿ ಡೈಲಿ ಮಳೆ ಬರ್ತಾ ಇರುತ್ತೆ. ನಾನು ಕಾಫಿ ಟೀ ಏನು ಕುಡಿಲಿಲ್ಲ ಅಂದ್ರೂ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರು ಕುಡಿತಾ ಇದ್ದೀನಿ. ಇಲ್ಲಿ ನೀವೆಲ್ಲ ಏನು ಕುಡಿತೀರಾ ಈ ಚಳಿಗಾಲಕ್ಕೆ? ಅಮೆಝಾನಿಂದ ಪಾರ್ಸೆಲ್ ಬಂದಿದೆ. ಆ್ಯಕ್ಚುಲಿ ನನ್ನದೊಂದು ಹಳೇದು ಟ್ರೈಪೋಡ್ ಇತ್ತು, ಅದು ಕಂಪ್ಲೀಟಾಗಿ ಕಿತ್ತೋಗ್ಬಿಟ್ಟಿದೆ. ಜಸ್ಟ್ ಮೊಬೈಲ್ ಗ್ರಿಪ್ ಹೋಲ್ಡರ್ ಇರುತ್ತಲ್ವ, ಮೊಬೈಲೇ ಬಿದ್ದು ಮೊಬೈಲ್ ಹಾಳಾಗೋದಕ್ಕಿಂತ ಒಂದು ಕಡಿಮೆ ರೇಟಿಂದು ಒಂದು ಚೆನ್ನಾಗಿರೋದು ಟ್ರೈಪೋಡ್ ತೊಗೊಳ್ಳೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಈ ಟ್ರೈಪೋಡ್ ತೊಗೊಳೋದಕ್ಕೂ ಅಷ್ಟೇ ನಾನು ತುಂಬ ರಿಸರ್ಚ್ ಮಾಡಿದೆ, ಬೇರೆ ಕ್ರಿಯೇಟರ್ಸು ಯೂಟ್ಯೂಬರ್ಸ್ ಎಲ್ಲ ಯಾವ ಥರದ್ದನ್ನು ಯೂಸ್ ಮಾಡ್ತಾರೆ ಅಂತ. ಬಟ್ ಅಮೆಝಾನ್ ಕೂಡ ನನಗೆ ಇದನ್ನೇ ರೆಕಮೆಂಡ್ ಮಾಡ್ತು, ಮತ್ತು ತುಂಬ ಜನ ಕ್ರಿಯೇಟರ್ಸ್ ಕೂಡ ಇದನ್ನೇ ರೆಕಮೆಂಡ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೈಸ್ಗೆ ಕ್ವಾಲಿಟಿ ಆಗಿರುವಂಥ ಟ್ರೈಪೋಡು ಇದು ಚೆನ್ನಾಗಿದೆ ಅಂತ. ಸೊ ನಾನು ತರಿಸಿದ್ದೀನಿ, ನೋಡೋಣ ಹೇಗಿದೆ ಅಂತ. ರೀಸೆಂಟ್ ಡೇಸಲ್ಲಿ ಅಂದರೆ 1 ವೀಕ್ ಆರ್ 10 ಡೇಸಿಂದ ನಾನು ವೀಡಿಯೋಸ್ ಯಾಕೆ ಹಾಕ್ತಾ ಇಲ್ಲ ಅಂದರೆ ನನ್ನ ಹತ್ರ ಶೂಟ್ ಮಾಡೋದಕ್ಕೆ ಟ್ರೈಪೋಡೇ ಇಲ್ಲ. ಹಳೆ ಟ್ರೈಪೋಡ್ದು ಗ್ರಿಪ್ ಹೋಗ್ಬಿಟ್ಟಿದೆ ಅಂತ ನಾನು ವೀಡಿಯೋಸ್ ಮಾಡೋಕ್ಕಾಗದೆ ಸ್ವಲ್ಪ ಲೇಟ್ ಆಯಿತು. ಈ ಥರ ಇದೆ ಟ್ರೈಪೋಡು ವಿತ್ ಬ್ಯಾಗ್. ಓಪನ್ ಮಾಡೋಣ ಹೇಗಿದೆ ಇವಾಗ ಅಂತ. ಕಲರ್ ಈ ಥರ ಇದೆ, ತುಂಬ ಉದ್ದ ಬರುತ್ತೆ, ಮತ್ತು ಅದ್ರ ಜೊತೆ ಒಂದು ಮೊಬೈಲ್ ಹೋಲ್ಡರ್ ಎರಡನ್ನೂ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಹೈಟ್ ಬರುತ್ತೆ, ಆರಾಮಾಗಿ ತೊಗೋಬೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಇದನ್ನು ಲೂಸ್ ಮಾಡಿಕೊಂಡು ಇನ್ನೂ ಹೈಟ್ ಕೂಡ ಮಾಡ್ಕೊಬೋದು. ಇದು ರೋಲ್ ಈ ಕಡೆ ಆ ಕಡೆ ಬೇಕಂದರೆ ಹಾಗೆ ತಿರುಗಿಸೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ನೋಡಿ ಹಳೇದು ನಂದು, ಇಲ್ಲಿ ಗ್ರಿಪ್ ಇರುತ್ತಲ್ಲ ಅದು ಹೋಗ್ಬಿಟ್ಟಿದೆ. ಸೊ ಮೊಬೈಲ್ ಒಂದು 2-3 ಸಲ ಕೆಳಗಡೆ ಬಿದ್ದೋಯ್ತು. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ನಾವು ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ಮಿಲ್ಲೆಟ್ಸ್ನ ತಿನ್ನೋದು. ಮಿಲ್ಲೆಟ್ಸ್ ಎಲ್ಲ ಡಿಫ್ರೆಂಟಾಗಿ ಈಸಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ರೆಸಿಪೀಸ್ನ ಮಾಡ್ಕೋತೀವಿ. ಇವತ್ತು ನಾವು ಮಿಲ್ಲೆಟ್ಸ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಪೊಂಗಲ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಒಗ್ಗರಣೆ ಅಂತ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕೋದು. ಯಾವ ಮಿಲೆಟ್ ಯೂಸ್ ಮಾಡಿರೋದು? ಲಿಟಲ್ ಮಿಲೆಟ್ ಇದನ್ನು ಯೂಸ್ ಮಾಡಿರೋದು. ಇದರಲ್ಲಿ 1 ಗ್ಲಾಸು ಮಿಲೆಟ್ಗೆ ಅರ್ಧ ಗ್ಲಾಸು ಹೆಸರುಬೇಳೆ ಹಾಕ್ಬಿಟ್ಟು ಒಂದು 4ರಷ್ಟು ನೀರು ಹಾಕಿಬಿಟ್ಟು ಒಂದು 3-4 ವಿಸಿಲ ಚೆನ್ನಾಗಿ ಕೂಗಿಸ್ಕೊಬೇಕು. ಇದನ್ನು ನಾವು ಓವರ್ ನೈಟ್ ಸೋಕ್ ಮಾಡ್ತೀವಿ. ಯೂಶಲಿ ಓವರ್ ನೈಟ್ ಸೋಕ್ ಮಾಡಿದ್ರೆ ಮಿಲ್ಲೆಟ್ಸ್ಗೆ ತುಂಬ ಒಳ್ಳೆಯದು. ಮಿಲ್ಲೆಟ್ಸಲ್ಲಿ ಕಾರ್ಬ್ಸ್ ಜಾಸ್ತಿ ಇದ್ದರೂ ಕೂಡ ಇದರಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ಡಯಾಬಿಟಿಸ್ ಆರ್ ಶುಗರ್ ಇರುತ್ತಲ್ವ, ಅವರು ಇದನ್ನು ತಿನ್ನೋದ್ರಿಂದ ನಾವು ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ಇದು ತಿನ್ನೋದ್ರಿಂದ ಶುಗರ್ ಒಂದೇ ಸಲ ಸ್ಪೈಕ್ ಆಗೋಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ ಕೇಸ್ ಯಾರಾದರೂ ಡಯಾಬಿಟಿಸ್ ಇದ್ದರೆ ಅವರು ಮಿಲ್ಲೆಟ್ಸ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಎಲ್ಲ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ಲು. ಜಸ್ಟ್ ಫಸ್ಟ್ ಒಂದು ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ನಮಗೆ ಸ್ವಲ್ಪ ಕ್ರಂಚಿ ಆಗಿರೋದಕ್ಕೆ ಅಂತ ನಾವು ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕೋತೀವಿ. ಮತ್ತು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಬಟ್ ಫ್ರೆಶ್ ಆಗಿ ಮನೆಯಲ್ಲೇ ಗ್ರೇಟ್ ಮಾಡಿ ಹಾಕೊಂಡ್ರೆ ಅದರದ್ದು ಫ್ಲೇವರು, ಟೇಸ್ಟ್ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಫ್ರೆಶ್ ಆಗೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ. ಇದನ್ನು ಆದಷ್ಟು ಇದೇ ಡಿಶ್ ಅಂತಲ್ಲ, ಎಲ್ಲದನ್ನೂ ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ಬರ್ನ್ ಆಗಿಬಿಡುತ್ತೆ. ಇದಕ್ಕೆ ನಾವಿವಾಗ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ನೀವು ಫುಲ್ ಕೂಡ ಹಾಕೋಬೋದು. ನಾವಿಲ್ಲಿ ಆಲ್ರೆಡಿ ಕ್ರಷ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಡೈಜೆಷನ್ಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗಲಿ ಅಂತ, ಒಂದು ಫ್ಲೇವರ್ ಕೂಡ ಬರುತ್ತೆ ಅಂತ ನಾವು ಸ್ವಲ್ಪ ಹಿಂಗು ಕೂಡ ಹಾಕಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಆಲ್ರೆಡಿ ನಾವು ಕೂಗ್ಸಿ ಇಟ್ಕೊಂಡಿದ್ವಲ್ಲ ಮಿಲ್ಲೆಟ್ಸು, ನಾವಿಲ್ಲಿ ಲಿಟಲ್ ಮಿಲ್ಲೆಟ್ಸ್ ಯೂಸ್ ಮಾಡಿದ್ವಿ. ನೀವು ಯಾವ ಟೈಪ್ ಆದರೂ ಕೂಡ ಮಿಲ್ಲೆಟ್ಸ್ನ ಯೂಸ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ನಾರ್ಮಲ್ ರೈಸ್ಗಿಂತ. ನಾವು 4 ಟೈಪ್ಸ್ ಆಫ್
ನೀರು ಹಾಕ್ಕೊಂಡ್ರು ಕೂಡ ಮತ್ತೆ ಮಿಕ್ಸ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀರು ಹಾಕ್ಕೊಂಡಿದ್ದೀವಿ. ಈ ಟೈಮಲ್ಲಿ ನೀವು ಸಾಲ್ಟ್ ಕೂಡ ಚೆಕ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟಲ್ಲಿ ಒಂದು 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಗಾರ್ನಿಷ್ಗೆ. ನನಗಂತೂ ಕೊತ್ತಂಬರಿ ಸೊಪ್ಪು ಇಲ್ಲದೆ ಯಾವುದೇ ಅಡುಗೆ ಮಾಡೋಕ್ಕೂ ಇಷ್ಟನೇ ಆಗಲ್ಲ. ಕಂಪಲ್ಸರಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನಾನು ಯೂಸ್ ಮಾಡೇ ಮಾಡ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು. ನೀವು ಯಾರಾದರೂ ಟ್ರೈ ಮಾಡಲಿಲ್ಲ, ಅಯ್ಯೋ ಮಿಲೆಟ್ಸ್ ತಿನ್ನೋಕ್ಕಾಗಲ್ಲ ಅನ್ನೋಂಗಿದ್ರೆ ಈ ರೆಸಿಪಿನ ಒಂದ್ಸಲ ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಮ್ಮದು ವಾಟರ್ ಪ್ಯೂರಿಫೈಯರ್ ಇದೆಯಲ್ಲ, ಅದನ್ನು ಸರ್ವಿಸ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಎವ್ರಿ 6 ಮಂತ್ಸ್ಗೆ ಒಂದ್ಸಲ ಬರ್ತಾ ಇರ್ತಾರೆ. ಈ ಥರ ಇದೆ. కొత్త చూపించండి ఒకసారి. కొత్త చూపించండి. ಕಲರಾ? ಕಲರ್ ನೋಡು. ಹಿಂಗಿರೋ ಫಿಲ್ಟರು, ಹಿಂಗಿರಬೇಕಾಗಿರೋ ಫಿಲ್ಟರು ಹಿಂಗಾಗಿದೆ. అంటే ఇప్పటికి అది బాగుందా? అదే మీరు రెగ్యులేట్ వస్తుంది సార్. 1 year 1 month కరెక్ట్ చేంజ్ చేసుకోవాలి సార్. ఓకే, మళ్ళీ మీకే కాల్ చేయాలా? ನೋಡಿದ್ರಲ್ಲ, ಎವ್ರಿ 6 ಮಂತ್ಸ್ ಒಂದ್ಸಲ ನಾವು ಯಾಕೆ ಈ ಥರ ಪ್ಯೂರಿಫೈಯರ್ನೆಲ್ಲ ಚೇಂಜ್ ಮಾಡಿಸಿ ಸರ್ವಿಸ್ ಮಾಡಿಸ್ಬೇಕು ಅಂತ. ಅದು ಅವ್ರು ಹಾಕಿದಾಗ ಎಷ್ಟು ವೈಟಾಗಿ ಕ್ಲೀನಾಗಿತ್ತು. ಜಸ್ಟ್ ನಮ್ಮದೊಂದು 5 to 6 ಮಂತ್ಸ್ ಆಗಿದೆ ಅಷ್ಟೇ, ಫುಲ್ ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ. ಸೊ ನಾವು ಫಿಲ್ಟರ್ ಮಾಡದೆ ನೀರು ಕುಡಿದ್ರೆ ಅದರಲ್ಲಿ ಎಷ್ಟು ಪ್ರಾಬ್ಲಮ್ಯಾಟಿಕ್ ಇರುತ್ತೆ ಅಂತ ನೀವೇ ನೋಡ್ಬೋದು. ಯೂಶಲಿ ನೀವೇನಾದರೂ ಅಕಸ್ಮಾತ್ ಸರ್ವಿಸ್ ಮಾಡಿಸ್ಲಿಲ್ಲ ಅಂದರೆ ಎವ್ರಿ 6 ಮಂತ್ಸ್ ಒಂದ್ಸಲ ಸರ್ವಿಸ್ ಮಾಡಿಸಿ, ಸೊ ದಟ್ ಅವರೇ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ನಮ್ಮದಂತೂ ಫ್ರೀ ಸರ್ವಿಸ್ ಇದೆ. ಅದು ಅವ್ರು ಏನು ಚೇಂಜ್ ಮಾಡ್ತಾರಲ್ವ ಅದಕ್ಕೆ ಮಾತ್ರನೇ ಕಾಸ್ಟ್ ಮಾಡ್ತಾರೆ. ಅದು ಮೇ ಬಿ ಅರೌಂಡ್ 450 rupees ತೊಗೊಂಡ್ರು. ಅವ್ರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಫುಲ್ ಅವರೇ ನೀಟಾಗಿ ತೊಳೆದು ಒರೆಸಿ ಫಿಕ್ಸ್ ಮಾಡಿಬಿಟ್ಟು ಹೋಗ್ತಾರೆ. ಅದಕ್ಕೆಲ್ಲ ಫ್ರೀ ಇರುತ್ತೆ. ಜಸ್ಟ್ 450 rupees ತೊಗೊಂಡ್ರು. ನೆಕ್ಸ್ಟ್ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಬದನೆಕಾಯಿ ಮತ್ತು ಟೊಮ್ಯಾಟೊ ಹಾಕಿಬಿಟ್ಟು ಒಂದು ಕರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಚಪಾತಿ, ಅನ್ನ, ದೋಸೆ ಯಾವುದ್ರ ಜೊತೆನೂ ಆದರೂ ತಿನ್ಬೋದು. ಇದೊಂದು ಬಂದು ಆಂಧ್ರ ಡಿಶ್ಶು. ಅಲ್ಲಿ వంకాయ ಟೊಮ್ಯಾಟೊ ಕೂರ ಅಂತೇಳಿ ಮಾಡ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ, ಇದುವರೆಗೂ ತಿಂದಿಲ್ಲ ಅಂದರೆ ಈ ರೆಸಿಪಿನ ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಮಧ್ಯಾಹ್ನ ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಮೊಸರು ಜೊತೆಗೆ ತಿಂದರೆ ಇದು ಒಳ್ಳೆ ಕಾಂಬಿನೇಷನು. ಫಸ್ಟು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಎರಡರದ್ದು ಅದೇ ಫ್ಲೇವರು ಸಪ್ರೇಟಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮಿಂದ ಕುಕ್ ಮಾಡಿರೋ ಫುಡ್ಡಲ್ಲಿ ವಿಟಮಿನ್ಸ್ ಕೂಡ ಹೋಗುತ್ತೆ ಅಂತ ಸ್ವಲ್ಪ ರಿಸರ್ಚರ್ಸ್ ಹೇಳ್ತಾರೆ. ನಾನಂತೂ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅಡುಗೆ ಎಲ್ಲನೂ ಕುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟು ನಾನು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಾದ್ಮೇಲೆ ಒಂದು 4ರಿಂದ 5 ಬದನೆಕಾಯಿ ಮತ್ತು ಒಂದು 4 ಟೊಮ್ಯಾಟೊ ಈಕ್ವಲ್ ಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಸೊ ನಾವು ಇದಕ್ಕೆ ವಾಟರ್ ಎಲ್ಲ ಏನೂ ಹಾಕೋದೇ ಬೇಡ. ಒಂದು ಸ್ವಲ್ಪ ಟೊಮ್ಯಾಟೊ ಇರುತ್ತಲ್ವ, ಅದು ಹಣ್ಣಾಗಿರೋದು ತೊಗೊಂಡ್ರೆ ಅದನ್ನೇ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಿದಾಗ ಅದೇ ವಾಟರ್ ಬಿಟ್ಕೊಂಡು ಬದನೆಕಾಯಿ ಕೂಡ ಅದರಲ್ಲೇ ಚೆನ್ನಾಗಿ ಕುಕ್ ಆಗುತ್ತೆ. ಒಂದು 5 to 6 ಮಿನಿಟ್ಸು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಕುಕ್ ಮಾಡಿದ್ರೆ ನೋಡಿ ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ. ಅದರಲ್ಲಿರೋ ವಾಟರೆಲ್ಲ ಬಿಟ್ಟು ನೀಟಾಗಿ ಬೆಂದ್ಕೊಂಡಿರುತ್ತೆ. ಫೈನಲಿ ನಾವು ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀವಿ. ಖಾರದ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ, ಬಿಕಾಸ್ ನಂಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇನ್ ಕೇಸ್ ನಿಮಗೆ ಗರಂ ಮಸಾಲ ಅದೆಲ್ಲ ಚೆನ್ನಾಗಿ ಅನಿಸಿದ್ರೆ ಅದು ಕೂಡ ಅಷ್ಟೇ, ಒಂದು ಪಿಂಚಷ್ಟು, ತುಂಬ ಜಾಸ್ತಿ ಹಾಕಬಾರ್ದು, ಒಂದೇ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಈ ಟೈಮಲ್ಲಿ ನೀವು ಸಾಲ್ಟ್ ಎಲ್ಲ ಟೇಸ್ಟ್ ನೋಡ್ಕೋಬೋದು. ಇನ್ ಕೇಸ್ ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಬಿಟ್ಟು, ಬೇಕಂದರೆ ಒಂದು 2ರಿಂದ 3 ಸ್ಪೂನು ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಟ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ಬಂದಿದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೋಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ, ಇಲ್ಲಾಂದರೆ ಚಪಾತಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಾಂಬಿನೇಷನ್ ತಿಂದರೆ ಸಖತ್ತಾಗಿರುತ್ತೆ. ಈವನ್ ಸ್ವಲ್ಪ ಜನ ದೋಸೆ ಕೂಡ ತಿಂತಾರೆ. ನಾನು ದೋಸೆಗೆ ಟ್ರೈ ಮಾಡಿಲ್ಲ, ಚಪಾತಿಗೆ ಮತ್ತು ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ.
ಇವತ್ತೇನು ವ್ಲಾಗ್ ಇಷ್ಟೇ, ಸಿಂಪಲ್ಲಾಗಿ ಜಸ್ಟ್ ಕುಕ್ಕಿಂಗ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಇನ್ಮೇಲೆ ವ್ಲಾಗ್ಸ್ನ ಸ್ವಲ್ಪ ರೆಗ್ಯುಲರಾಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.